ನೋಡಿ 13ನೇ ತಾರೀಕು ಕಾಂಗ್ರೆಸ್ನ ಎಲ್ಲ ನಾಯಕರುಗಳ ಸಭೆನ ಕರೆದಿದ್ದೀವಿ. ಅವರೆಲ್ಲ ಸೀನಿಯರ್ ಲೀಡರ್ಸು. ಕೆಲವರಿಗೆಲ್ಲ ಅಬ್ಸರ್ವರ್ಸ್ ಆಗಿ ಹೋಗಬೇಕು ಅಂತ ಹೇಳಿದ್ದೀವಿ. ಗಾಂಧಿ ಭಾರತದ ಬಗ್ಗೆ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ್ ಸಭೆ 21ನೇ ತಾರೀಕು ನಡೆಸ್ತಾ ಇದ್ದೀವಿ. ಸೊ ಅದಕ್ಕೆಲ್ಲರೂ ವೀಕ್ಷಕರಾಗಿ ಹೋಗಬೇಕು. ಎಲ್ಲ ಪದಾಧಿಕಾರಿಗಳಿದ್ದಾರೆ. ನಿಮ್ಮ ಜವಾಬ್ದಾರಿ ಮಾಡಬೇಕು. ಆಮೇಲೆ 100 ಕಾಂಗ್ರೆಸ್ ಕಚೇರಿ ಕಟ್ಟಬೇಕು ಅಂತ ಏನು ತೀರ್ಮಾನ ಮಾಡಿದ್ದೀವಿ, ಆ 100 ಕಾಂಗ್ರೆಸ್ ಕಚೇರಿಗಳಿಗೆ ಎಲ್ಲೆಲ್ಲಿ ಬರೀ 72 ಈಗ ಅರ್ಜಿಗಳು ಬಂದಿದೆ, ನಾವು ಸಿದ್ಧತೆ ಮಾಡ್ಕೊಂಡಿದ್ದೀವಿ ಅಂತ. ಸೊ ಮಿಕ್ಕಿದ್ದೆಲ್ಲ ಸೇರಿ ನೀವು 100 ಕಂಪ್ಲೀಟ್ ಮಾಡಬೇಕು ಅಂತೆಲ್ಲ ಅವರಿಗೆಲ್ಲ ಸೂಚನೆಗಳನ್ನು ಕೊಟ್ಟಿದ್ದೇವೆ. ಅದನ್ನೆಲ್ಲ ಬಂದು ಸೀನಿಯರ್ ಲೀಡರ್ಸು ಪಕ್ಷದ ಜವಾಬ್ದಾರಿ ತೆಗೆದುಕೊಳ್ಬೇಕು. ಯಾಕೆಂದರೆ MLAs ಬೇರೆ ಬೇರೆ ಜವಾಬ್ದಾರಿಗಳಿರ್ತಾರೆ. ನೀವೆಲ್ಲ ಪದಾಧಿಕಾರಿಗಳಿದ್ದೀರಿ, ಮಾಡಬೇಕು ಅಂತ ಸೂಚನೆ ಕೊಟ್ಟಿದೆ. ನೋಡಿ 13ನೇ ತಾರೀಕು ಕಾಂಗ್ರೆಸ್ನ ಎಲ್ಲ ನಾಯಕರುಗಳ ಸಭೆನ ಕರೆದಿದ್ದೀವಿ. ಅವರೆಲ್ಲ ಸೀನಿಯರ್ ಲೀಡರ್ಸು. ಕೆಲವರಿಗೆಲ್ಲ ಅಬ್ಸರ್ವರ್ಸ್ ಆಗಿ ಹೋಗಬೇಕು ಅಂತ ಹೇಳಿದ್ದೀವಿ. ಗಾಂಧಿ ಭಾರತದ ಬಗ್ಗೆ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ್ ಸಭೆ 21ನೇ ತಾರೀಕು ನಡೆಸ್ತಾ ಇದ್ದೀವಿ. ಸೊ ಅದಕ್ಕೆಲ್ಲರೂ ವೀಕ್ಷಕರಾಗಿ ಹೋಗಬೇಕು. ಎಲ್ಲ ಪದಾಧಿಕಾರಿಗಳಿದ್ದಾರೆ. ನಿಮ್ಮ ಜವಾಬ್ದಾರಿ ಮಾಡಬೇಕು. ಆಮೇಲೆ 100 ಕಾಂಗ್ರೆಸ್ ಕಚೇರಿ ಕಟ್ಟಬೇಕು ಅಂತ ಏನು ತೀರ್ಮಾನ ಮಾಡಿದ್ದೀವಿ, ಆ 100 ಕಾಂಗ್ರೆಸ್ ಕಚೇರಿಗಳಿಗೆ ಎಲ್ಲೆಲ್ಲಿ ಬರೀ 72 ಈಗ ಅರ್ಜಿಗಳು ಬಂದಿದೆ, ನಾವು ಸಿದ್ಧತೆ ಮಾಡ್ಕೊಂಡಿದ್ದೀವಿ ಅಂತ. ಸೊ ಮಿಕ್ಕಿದ್ದೆಲ್ಲ ಸೇರಿ ನೀವು 100 ಕಂಪ್ಲೀಟ್ ಮಾಡಬೇಕು ಅಂತೆಲ್ಲ ಅವರಿಗೆಲ್ಲ ಸೂಚನೆಗಳನ್ನು ಕೊಟ್ಟಿದ್ದೇವೆ. ಅದನ್ನೆಲ್ಲ ಬಂದು ಸೀನಿಯರ್ ಲೀಡರ್ಸು ಪಕ್ಷದ ಜವಾಬ್ದಾರಿ ತೆಗೆದುಕೊಳ್ಬೇಕು. ಯಾಕೆಂದರೆ MLAs ಬೇರೆ ಬೇರೆ ಜವಾಬ್ದಾರಿಗಳಿರ್ತಾರೆ. ನೀವೆಲ್ಲ ಪದಾಧಿಕಾರಿಗಳಿದ್ದೀರಿ, ಮಾಡಬೇಕು ಅಂತ ಸೂಚನೆ ಕೊಟ್ಟಿದೆ.